ಹೈಕಮಾಂಡ್ ಇನ್ನೂ ಕೂಡ ಅದೇ ನೋಡ್ರಿ, ರಾಜೀನಾಮೆ ಬಿಜೆಪಿ ಆಗ್ರಹ ಮಾಡ್ತಾ ಇದ್ದಾರೆ. ಅಲ್ಲ, ಬಿಜೆಪಿ ಅದೇ ಹೇಳ್ದಲ್ಲ, ಮೊನ್ನೆ ನಾನು ನಿಮಗೆ ಕೇಳಿದೆ, 29 ಮಿನಿಸ್ಟ್ರುಗಳು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಈಗಿರ್ತಕ್ಕಂಥ ಸರ್ಕಾರದಲ್ಲಿ 40% ಆಫ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಹ್ಯಾವಿಂಗ್ ಕ್ರಿಮಿನಲ್ ಚಾರ್ಜಸ್. ಕ್ರಿಮಿನಲ್ ಚಾರ್ಜಸ್ ಅಂದರೆ ಬರೀ ಗ್ರೇವ್ ಕ್ರಿಮಿನಲ್ ಚಾರ್ಜಸ್ಸು, ಮರ್ಡರು ಚಾರ್ಜಸ್ಸು, ರೇಪ್ ಚಾರ್ಜಸ್ ಇದ್ದಾವೆ. ರೇಪ್, ದೇರ್ ಆರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೂ ಹ್ಯಾವ್ ಗಾಟ್ ರೇಪ್ ಚಾರ್ಜಸ್ ಇದೆ ಅವ್ರ ಮೇಲೆ. ಅವ್ರು ರಾಜೀನಾಮೆ ಬೇಡ? ಯಾರು ಬಾಯಿಲೆ ಕೇಳ್ತಾರೆ ರೀ ಬಿ ಜೆ ಪಿ ರಾಜೀನಾಮೆ ಕೇಳ್ತಕ್ಕಂಥದಕ್ಕೆ? ಏನು ನೈತಿಕತೆ ಇದೆ ಅವ್ರಿಗೆ ಕೇಳಕ್ಕೆ? ಹ್ಯಾವ್ ದ ಗಾಟ್ ಎನಿ ಮಾರಲ್ ಥಿಂಗ್ ಟು ಆಸ್ಕ್? ಸೊ ಅದಕ್ಕೆ ನಾನು ಹೇಳಿದ್ದು ಅದನ್ನು ಕೇಳಿ ಅವರಿಗೆ. ಸರ್, ನಿಮ್ಮಲ್ಲಿ ಕ್ಯಾಬಿನೆಟ್ನಲ್ಲಿ 29 ಮಂದಿ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಕ್ರಿಮಿನಲ್ ಚಾರ್ಜಸ್ ಇದೆ, ಅವ್ರಿಗೆ ಯಾಕೆ ಬೇಡ? ಆಮೇಲೆ ಸುಪ್ರೀಂ ಕೋರ್ಟು ಎಲೆಕ್ಟ್ರಲ್ ಬಾಂಡ್ ವೈಲೇಟ್ ಆಗಿದೆ, ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಇದೆ ಅಂತ ಹೇಳಿದ್ದಾರೆ, ಮತ್ತು ಅದೇ ಯಾಕೆ ರಾಜೀನಾಮೆ ಬೇಡ? ಮೋದಿ ಸಾಹೇಬ್ ರಾಜೀನಾಮೆ ಕೊಡೋದು ಬೇಡ ಅದಕ್ಕೆ? ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಎವ್ರಿಬಡಿಗೆ. ಯು ಶುಡ್ ಗೋ ಅಂಡ್ ಆಸ್ಕ್ ಬಿ ಜೆ ಪಿ, ಯಾಕೆ ಸರ್ ಮತ್ತೆ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಆಯಿತು, ನೀವು ಯಾಕೆ ಮೂಡೋ ಹಗರಣ ಹಿಡ್ಕೊಂಡು ಕೂತ್ಕೊಂಡ್ರಿ? ಎಲೆಕ್ಟ್ರಲ್ ಬಾಂಡ್ ಯಾಕೆ ಹಗರಣ ಬೇಡ? ನೀವು ಪ್ರತಿ ಸಲ ಹೋಗಿ ಕೇಳಬೇಕು, ಎಲೆಕ್ಟ್ರಲ್ ಬಾಂಡ್ ಹಗರಣ 8,500 ಕೋಟಿ ಆಗೈತೆ, ಇದಕ್ಕೆ ಯಾಕೆ ನೀವು ಸಿದ್ದರಾಮಯ್ಯವ್ರಿಗೆ ಯಾಕೆ ರಾಜೀನಾಮೆ ಕೇಳ್ತೀರ ಅಂತ ನೀವು ಕೇಳ್ರಿ ಹೋಗಿ ಅವರಿಗೆ. ನೀವು ಹೇಳ್ರಿ, ಎಲೆಕ್ಟ್ರಲ್ ಬಾಂಡ್ ಮೂಡೋ ಹಗರಣದಲ್ಲಿ ನೀವು ರಾಜೀನಾಮೆ ಕೊಡಬೇಕಾಗಿದ್ರೆ ನೀವು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತಾಡಲ್ಲ? ಅವ್ರಿಗೆ ಪ್ಲೀಸ್ ದಯಮಾಡಿ ಕೇಳಿ. ಹೈಕಮಾಂಡ್ ಇನ್ನೂ ಕೂಡ ಅದೇ ನೋಡ್ರಿ, ರಾಜೀನಾಮೆ ಬಿಜೆಪಿ ಆಗ್ರಹ ಮಾಡ್ತಾ ಇದ್ದಾರೆ. ಅಲ್ಲ, ಬಿಜೆಪಿ ಅದೇ ಹೇಳ್ದಲ್ಲ, ಮೊನ್ನೆ ನಾನು ನಿಮಗೆ ಕೇಳಿದೆ, 29 ಮಿನಿಸ್ಟ್ರುಗಳು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಈಗಿರ್ತಕ್ಕಂಥ ಸರ್ಕಾರದಲ್ಲಿ 40% ಆಫ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಹ್ಯಾವಿಂಗ್ ಕ್ರಿಮಿನಲ್ ಚಾರ್ಜಸ್. ಕ್ರಿಮಿನಲ್ ಚಾರ್ಜಸ್ ಅಂದರೆ ಬರೀ ಗ್ರೇವ್ ಕ್ರಿಮಿನಲ್ ಚಾರ್ಜಸ್ಸು, ಮರ್ಡರು ಚಾರ್ಜಸ್ಸು, ರೇಪ್ ಚಾರ್ಜಸ್ ಇದ್ದಾವೆ. ರೇಪ್, ದೇರ್ ಆರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೂ ಹ್ಯಾವ್ ಗಾಟ್ ರೇಪ್ ಚಾರ್ಜಸ್ ಇದೆ ಅವ್ರ ಮೇಲೆ. ಅವ್ರು ರಾಜೀನಾಮೆ ಬೇಡ? ಯಾರು ಬಾಯಿಲೆ ಕೇಳ್ತಾರೆ ರೀ ಬಿ ಜೆ ಪಿ ರಾಜೀನಾಮೆ ಕೇಳ್ತಕ್ಕಂಥದಕ್ಕೆ? ಏನು ನೈತಿಕತೆ ಇದೆ ಅವ್ರಿಗೆ ಕೇಳಕ್ಕೆ? ಹ್ಯಾವ್ ದ ಗಾಟ್ ಎನಿ ಮಾರಲ್ ಥಿಂಗ್ ಟು ಆಸ್ಕ್? ಸೊ ಅದಕ್ಕೆ ನಾನು ಹೇಳಿದ್ದು ಅದನ್ನು ಕೇಳಿ ಅವರಿಗೆ. ಸರ್, ನಿಮ್ಮಲ್ಲಿ ಕ್ಯಾಬಿನೆಟ್ನಲ್ಲಿ 29 ಮಂದಿ ಕ್ಯಾಬಿನೆಟ್ ಮಿನಿಸ್ಟ್ರುಗಳು ಕ್ರಿಮಿನಲ್ ಚಾರ್ಜಸ್ ಇದೆ, ಅವ್ರಿಗೆ ಯಾಕೆ ಬೇಡ? ಆಮೇಲೆ ಸುಪ್ರೀಂ ಕೋರ್ಟು ಎಲೆಕ್ಟ್ರಲ್ ಬಾಂಡ್ ವೈಲೇಟ್ ಆಗಿದೆ, ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಇದೆ ಅಂತ ಹೇಳಿದ್ದಾರೆ, ಮತ್ತು ಅದೇ ಯಾಕೆ ರಾಜೀನಾಮೆ ಬೇಡ? ಮೋದಿ ಸಾಹೇಬ್ ರಾಜೀನಾಮೆ ಕೊಡೋದು ಬೇಡ ಅದಕ್ಕೆ? ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಎವ್ರಿಬಡಿಗೆ. ಯು ಶುಡ್ ಗೋ ಅಂಡ್ ಆಸ್ಕ್ ಬಿ ಜೆ ಪಿ, ಯಾಕೆ ಸರ್ ಮತ್ತೆ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಆಯಿತು, ನೀವು ಯಾಕೆ ಮೂಡೋ ಹಗರಣ ಹಿಡ್ಕೊಂಡು ಕೂತ್ಕೊಂಡ್ರಿ? ಎಲೆಕ್ಟ್ರಲ್ ಬಾಂಡ್ ಯಾಕೆ ಹಗರಣ ಬೇಡ? ನೀವು ಪ್ರತಿ ಸಲ ಹೋಗಿ ಕೇಳಬೇಕು, ಎಲೆಕ್ಟ್ರಲ್ ಬಾಂಡ್ ಹಗರಣ 8,500 ಕೋಟಿ ಆಗೈತೆ, ಇದಕ್ಕೆ ಯಾಕೆ ನೀವು ಸಿದ್ದರಾಮಯ್ಯವ್ರಿಗೆ ಯಾಕೆ ರಾಜೀನಾಮೆ ಕೇಳ್ತೀರ ಅಂತ ನೀವು ಕೇಳ್ರಿ ಹೋಗಿ ಅವರಿಗೆ. ನೀವು ಹೇಳ್ರಿ, ಎಲೆಕ್ಟ್ರಲ್ ಬಾಂಡ್ ಮೂಡೋ ಹಗರಣದಲ್ಲಿ ನೀವು ರಾಜೀನಾಮೆ ಕೊಡಬೇಕಾಗಿದ್ರೆ ನೀವು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಯಾಕೆ ಮಾತಾಡಲ್ಲ? ಅವ್ರಿಗೆ ಪ್ಲೀಸ್ ದಯಮಾಡಿ ಕೇಳಿ.